ಲಕ್ಷ್ಮಕ್ಕ, ಇದು ಪಲ್ಯ ಎಲ್ಲ ಮಾಡೀನಿ. ರೊಟ್ಟಿ ಮತ್ತು ಅನ್ನ ಮಾಡೋದಷ್ಟೇ ಉಳಿದೈತೆ ನೋಡಿ ಈಗ. ಆಮೇಲೆ ಉಣ್ಣ ಟೈಮಿಗೆ ಮಾಡಿದ್ರೆ ಅದು ತಗೋ, ಬಿಸಿ ಬಿಸಿದು. ಸರಿ ತಗೋ ಲಕ್ಷ್ಮಕ್ಕ. ಏನು 3 ಜನ ಅಕ್ಕಂಗಿಯವ್ರ ಮಾತುಕತೆ ಜೋರಾಗಿ ನಡೆದಿದೆ? ಏನಿಲ್ಲವ, ಈಗ ಅಡುಗೆ ಎಲ್ಲ ಮಾಡೋದಾತಲ್ಲ, ಅದಕ್ಕೆ ಹಂಗೆ ಬಂದೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ನೋಡು. ಸರಿ ಸರಿ, ಮಾತಾಡ್ರಿ. ಯವ್ವ, ಅಂದಂಗೆ ಇವತ್ತು ಹೊಲಕ್ಕೆ ಕುಕ್ಕಿನಂತಂದಿದ್ದೆಲ್ವೇ, ಹೋಗಿಲ್ಲನ? ಅಯ್ಯ, ಹೊಲ್ದಾಗ ಹೋಗ್ಬೇಕಂತ ಮಾಡಿದ್ವಿ ಅವ್ವ. ನಿನ್ನೆ ಮಳೆ ಜೋರಾಗ್ಬಿಟ್ಟೈತಲ್ಲ, ಹಂಗಾಗಿ ನೀರೆಲ್ಲ ನಿಂತು ಬಿಟ್ಟಿದ್ವು ಹೊಲ್ದಾಗ. ರಾಡಿ ಆಗ್ಬಿಟ್ಟಿತ್ತ, ಹಂಗಾಗಿ ಇವತ್ತು ಹೋಗಿಲ್ಲ ನೋಡಿ ಕಳೆ ತೆಗಿಯಕ್ಕೆ. ಅದಕ್ಕೆ ನಾಳೆ, ಇವತ್ತು ಹೆಂಗೋ ಬಿಸಿಲು ಮಸ್ತ್ ಬಿದ್ದಿತ್ತಲ್ಲ, ಎಲ್ಲ ಒಣಗೈತಂತ. ನಾಳೆ ಮುಂಜಾನೆ ಲಗುನ ಹೋಗ್ಬೇಕು ನೋಡು ಹೊಲಕ್ಕೆ. ಹೌದನ? ಮತ್ತು ಯಾರು ಆಳು ಬರ್ತಾರಂತಾನೆ ಸಿಕ್ರನ? ಯಾರೂ ಸಿಕ್ಕಿಲ್ಲ ನೇತ್ರವ. ಇಡೀ ಊರು ಅಡ್ಡಾಡಿದ್ವಿ, ಆಳು ಯಾರು ನಾವು ಬರಲ್ಲ, ನಮ್ದು ಹೊಲ್ದಾಗ ಐತೆ ಕೆಲಸ ಅಂತಂದು ಯಾರೂ ಬರಲ್ಲ. ಈಗ ನಾವು ಆಟ ಹೋಗ್ಬೇಕು ನೋಡು. ನಮ್ಗಷ್ಟ ಜನನಾಗ ಅಂದ್ರೆ ನಾವು 3 ಜನ, ಗಂಡ್ಮಕ್ಳು ಒಂದು 3 ಜನ. ಎಲ್ಲಿ ಮುಗಿತೈತೆ ಅವು ಪಾಪ ಗಂಡ್ಮಕ್ಳಿಗೆ ಲಗುನ ತೆಗಿಯಕ್ಕೆ ಬರಲ್ಲ, ಏನಿಲ್ಲ. ಈಗ ಎಷ್ಟು ದಿನ ಹಿಡಿತೈತೆ ಏನದು ಕಳೆ ತೆಗಿಯೋದು ಅನಿಸ್ಬಿಟ್ಟೈತೆ ಅತ್ತಾಗ. ನಮಗಂತೂ ಚಿಂತೆ ಬಿಟ್ಟೈತಿ. ನಿಮ್ಮ ಅಪ್ಪಗಂತೂ ನಿನ್ನೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಹೊಲ್ದಾಗ ಪೀಕ್ ನೋಡಿದ್ರೆ ಚಲೋ ಬಂದೈತಿ. ಇದ ಟೈಮ್ನಾಗ ಲಗುನ ಕಳೆ ಗಿಡ ತೆಗೆದು ಉಪ್ಪು ಹಾಕಿಬಿಟ್ರೆ ಪೀಕ್ ಮಸ್ತ್ ಬರ್ತೈತಿ ಅಂತ ಅನ್ನಕುಂತಾನೆ. ಆದ್ರೆ ಈಗ ಬಡ ಯಾರು ಸಿಕ್ಕರ ಒಂದು 4 ಜನ ಸಿಕ್ಕಿದ್ರೆ, ನಾವೊಂದು 3 ಜನ, ಅವ್ರೊಂದು 4 ಜನ, ಮತ್ತು ನಿಮ್ಮ ಅಪ್ಪ ಅವ್ರಂದ್ರೆ 2 ದಿನದಾಗ ಮುಗಿದೋಗ್ಬಿಡ್ತಿತ್ತು. ಈಗ ನೋಡಿ, ಈಗ ನಾವಷ್ಟೇ ಏನು ಮಾಡಬೇಕು ಏನು ಅನಿಸ್ಬಿಟ್ಟೈತಿ ನನಗಂತೂ. ಯವ್ವ, ಹೆಂಗೆ ನಾಳೆ ಶನಿವಾರ, ನಾಡಿದ್ದು ಐತವಾರ. ನಂದು ಆಫೀಸಿಗೆ ನಾಳೆ ನಾಡಿದ್ದು 2 ದಿನ ರಜೆ ಐತಿ. ಗಬಿಗೂ ಹಂಗೆ ನಾಳೆ ಒಂದಿನ ರಜೆ ಹಾಕಂತ ಹೇಳಿದ್ರಾತು. ಅವನು ಬರ್ತಾನೆ ನಾಳೆ ಒಂದಿನ, ನಾಡ್ದೊಂದಿನ. ಬಡ ನಾವು ಅಷ್ಟು ಜನ ಬೆಳಗ್ಗೆ 5 ಗಂಟೆ ಅನ್ನಷ್ಟಿಗೆ ಮನೆ ಬಿಟ್ವಿ ಅಂದ್ರೆ ಹೊಲ ಮುಟ್ಟಷ್ಟಿಗೆ 6 ಗಂಟೆ ಆಕೈತಿ. ಆಗಲೇ ಬೆಳಗ್ಗೆ ಕರೆದಿರ್ತೈತಾ. ಬಡ ನಿಂತ್ಕೊಂಡು ಕುತ್ಕೊಂಡು ಕಳೆ ತೆಗೆದು ಬಿಟ್ವಿ ಅಂದ್ರೆ ಸಂಜೆ ಅನ್ನಷ್ಟಿಗೆ ಆಗೋಗ್ಬಿಡ್ತೈತಿ. 2 ದಿನದಾಗ ಮುಗಿದ್ಬಿಡ್ತೈತಿ. ತಗೋಬೇ. ಹ್ಞೂ ಲಕ್ಷ್ಮಕ್ಕ, ಹೆಂಗೆ ಬೀಜ ಬಿತ್ತಕ್ಕೆ ಹಂಗೆ ಮಾಡಿದ್ವಲ್ಲ, ಇವಾಗ ಹಂಗೆ ಮಾಡಿಬಿಡಂತ ತಗೋರಿ. ಆಳೆ ಕೊಡೋ ರೊಕ್ಕನಾರು ಉಳಿತೈತಿ, ನಮ್ಗೆ ಇದಕ್ಕಾರ ಬರ್ತೈತಿ ಮನೆ ಖರ್ಚಿಗೆ. ಅಲ್ಲ ಪಂಚವ, ನೀ ಹೇಳೋದು ಬರಬರಿ ಐತಿ ಬಿಡು. ಆದ್ರೆ ಈಗ ಕಳೆ ಭಾಳ ಬಂದೈತಂತ, ಮತ್ತೀಗ ನಮ್ಗೆ ಅಷ್ಟಕ್ಕೆ ಅಂದ್ರೆ ಆಗುತ್ತಾನ? ಅಲ್ಲ ನೇತ್ರವ, 2 ದಿನದಾಗ ಕಳೆ ಎಲ್ಲ ತೆಗಿಯೋದಾಗುತ್ತಂತೀಯನ? ದೊಡ್ಡವ, ಎದಕ್ಕೆ ಚಿಂತೆ ಮಾಡ್ತಿದ್ದಿ? ನಾವೆಷ್ಟು ಇಲ್ಲೇ 5 ಜನ, ಮತ್ತು ಕಾಕ ಅವರೆಲ್ಲ ಅಂತಂದ್ರೆ ಅವ್ರೊಂದು 4 ಜನ, 9 ಜನ. ಮತ್ತು ನಾಳೆನೂ ಒಪ್ಪತ್ತ ಇರ್ತೈತಿ ಶಾಲಿ, ಐತವಾರನೂ ರಜೆ ಇರ್ತೈತಿ. ಮತ್ತು ಹುಡುಗರು ಬರ್ತಾವೆ, ಚೋಟ್ಯ ಮತ್ತು ಕಾವೇರಿ. ನಾವು ಬಡ ಕಸ ತೆಗೆದ್ವಿ ಅಂದ್ರೆ ಅವು ತೊಗೊಂಡು ನುಂಬಗೆ ಹಾಕ್ಬಿಡ್ತಾರೆ, ಮುಗ್ದಾಗ ಹೋಗ್ಬಿಡ್ತೈತಿ. ಇಷ್ಟು ಜನ ಅದೀವಿ, ಆಗಲ್ಲಂತ ಏನ್ಬೇ? ಆಗುತ್ತಗೋ ಲಕ್ಷ್ಮಕ್ಕ, ಅಂತ ಬೀಜನ ಬಿತ್ತು ಬಂದೀವಿ ನಾವು. ಹೊಲ ಎಲ್ಲ ಸ್ವಚ್ಛ ಮಾಡಿ ಇನ್ನಿದು ಕಳೆ ತೆಗಿಯೋದಾಗಲ್ಲಂತೇನು? ಆತು ತಗೋರವ. ಹಂಗಾರ ನೀವು ಹೇಳ್ದಂಗಾಗಲಿ. ಹಂಗಾರ ನಾಳೆ ಲಗುನ ಎದ್ದು ಹೋಗ್ಬಿಟ್ರೆ ಆತು ತಗೋರಿ ಹೊಲಕ್ಕೆ. ಪಂಚವ, ನಾಳೆ ಬಡ 3 ಗಂಟೆಗೆ ಎದ್ದು ಬಿಡನ್ರಿ. ಇವತ್ತು ರಾತ್ರಿ ಈಗ ಹೆಂಗೋ ಅಡಿಗೆ ಆಗೈತಾ, ಬಡ ಚಪಾತಿನ ಮಾಡ್ಕೊಂಡ್ಬಿಡೋಣ ಅಂತಗ. ಚಪಾತಿ ಪಲ್ಯ ಅನ್ನ ಸಾರು ಉಂಡು 9 ಗಂಟೆ ಅನ್ನಷ್ಟಿಗೆ ಮಕ್ಕೊಂಡ್ವಿ ಅಂದ್ರೆ ಬೆಳಗ್ಗೆ ಮುಂಜಾನೆ 3 ಗಂಟೆಗೆ ಎದ್ದಾಳಕ್ಕೆ ಬರ್ತೈತಿ. 3 ಗಂಟೆಗೆ ಎದ್ದು ಬಡ ಕಸ ಗಿಸ ಅಂದು ನೆಲ ಒರೆಸಿ ಎಲ್ಲರೂ ಸ್ನಾನ ಆದಂಗೆ ನೀವಿಬ್ರು ನಿಂತ್ಕೊಂಡು ಬಡ ಬಟ್ಟೆ ಒಗೆದು ಬಿಡ್ರಿ. ನೇತ್ರವ ಕಸ ಅಂದು ನೆಲ ಒರೆಸ್ಬಿಡ್ತಾಳೆ, ನಾನು ಅಡುಗೆ ಮಾಡಿಬಿಡ್ತೀನಿ. ಬಡ ಬುತ್ತಿ ಕಟ್ಕೊಂಡು ಹೋಗ್ಬಿಡನ್ರಿ ಹೊಲ್ದಾಗ. 5 ಗಂಟೆ ಅನ್ನಷ್ಟಿಗೆ ನಾವು ಮನೆ ಬಿಡ್ಬೇಕು ಅಂದ್ರೆ 6 ಗಂಟೆ ಹೊಲ್ದಾಗಿರ್ತೀವಿ. ಅಂದ್ರೆ ಬಡ ಕಸ ಎಲ್ಲ ತೆಗಿಯೋದು ಅಂದ್ರೆ ಕೆಲಸ ಸಾಕ್ತಾವೆ. ಈಗೇನು ಬಿಸಿಲು ಅಷ್ಟಿರಂಗಿಲ್ಲ, ನಡಿತೈತಿ. ಸರಿ ತಗೋ ಲಕ್ಷ್ಮಕ್ಕ, ನೀ ಹೇಳ್ದಂಗಾಗಲಿ. 2 ದಿನ ಹಿಂಗೆ ಹೋದ್ವಿ ಅಂದ್ರೆ ಕೆಲಸ ಎಲ್ಲ ಮುಗ್ದ ಹೋಗ್ತೈತೆ ತಗೋ. ಚಿಕ್ಕಿ, ನಾಳೆ ಹೆಂಗೋ ಹೊಲ್ದಾಗ ಹೊಂಟಿವಲ್ಲ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಚುಮ್ಮರಿ, ಆಮೇಲೆ ಕರದವಲಕ್ಕಿ ಅಂಥವೆಲ್ಲ ಹಚ್ಕೊಂಡು ತೊಗೊಂಬರ್ರೆ. ಅಲ್ಲಿ ಬ್ಯಾಸರಾದಾಗ ತಿನ್ನಾಕೆ ಬರ್ತೈತಿ. ಹ್ಞೂ ಚಿಕ್ಕಿ, ಒಂದು ಸ್ವಲ್ಪ ಶೇಂಗಾ ಇದ್ರೆ ಅವನೊಂದಿಷ್ಟು ಹುರಿದಿಟ್ಕೊರಿ. ಗವಿ, ನಿನ್ನ ಕೈಯಾಗ ರೊಕ್ಕ ಕೊಡ್ತೀನಿ. ಒಂದು ಸ್ವಲ್ಪ ವಟಾಣಿ ಅವು ಇವು ಸಿಗ್ತಾವಲ್ಲ ಅಂಥವೆಲ್ಲ ಈಗ ತಂದಿಟ್ಬಿಡು. ಆಮೇಲೆ ಕಾವೇರಿಗೆ ಚೋಟ್ಯಾಗ ಚಾಕ್ಲೇಟ್ ತಿಂತಾವು, ತಿನ್ಕೊಂತ ಕೆಲಸ ಮಾಡ್ತಾವು. ಒಂದಿಷ್ಟು ಚಾಕ್ಲೇಟ್ ಸಣ್ಣವು, ಆಮೇಲೆ ವಟಾಣಿ ಇಂಥವೆಲ್ಲ ತೊಗೊಂಬ. ಇವ್ರಿಗೆ ಅಡಿಕೆಯಲ್ಲಿ ಎಲ್ಲಾನು ತೊಗೊಂಬಂದ್ಬಿಡು. ಈಗಲೇ ತೆಗೆದು ಇಟ್ಕೊಂಡ್ಬಿಡನ್ರಿ, ನಾಳೆ ಮುಂಜಾನೆ ಅಂಗಡಿ ತೆಗೆದಿರಂಗಿಲ್ಲಲ್ಲ. ಸರಿ, ಆಯ್ತು ತಗೋ, ಹಂಗೆ ಮಾಡ್ತೀನಿ. ಪಂಚವ, ನಡಿ ಹಂಗಾರ ಒಂದಿವ್ಸ ರೊಟ್ಟಿನ ಈಗ ಬಡ್ದಿಟ್ಬಿಡೋಣ. ಅಂದ್ರೆ ಮುಂಜಾನೆ ನಮ್ಗಷ್ಟ ಒಂದು ಸ್ವಲ್ಪ ಬಿಸಿ ರೊಟ್ಟಿ ಮಾಡ್ಕೊಂಡು ಹೋದ್ರಾತೆ. ಕಟಕ್ ರೊಟ್ಟಿ ಹೆಂಗೋ ತಿಂತಾರ ಹೊಲ್ದಾಗ. ಇನ್ನಡ್ರಿ ಈಗ ಒಂದಿಷ್ಟು ರೊಟ್ಟಿ ಬಡ್ದಿಟ್ಬಿಡನ್ರಿ ಅತ್ತಾಗ. ಹ್ಞೂ ಲಕ್ಷ್ಮಕ್ಕ, ಈಗ ರೊಟ್ಟಿ ಬಡ್ದಿಟ್ಕೊಂಡ್ವಿ ಅಂದ್ರೆ ಮುಂಜಾನೆ ಪಲ್ಯಗಿಲ್ಲ ಮಾಡ್ಕೊಂಡು ಅನ್ನ ಸಾರು ಮಾಡ್ಕೊಂಡು ಬೇಕಾದ್ರೆ ಒಂದು 4 ಬಿಸಿ ರೊಟ್ಟಿ ಅಷ್ಟೇ ಮಾಡ್ಕೊಂಡು ಹೋಗ್ಬಿಟ್ರೆ ಆಗ್ಬಿಡ್ತೈತೆ ಅತ್ತಾಗ. ಹ್ಞೂ ಲಕ್ಷ್ಮಕ್ಕ, ನೀವಿಬ್ಬರು ರೊಟ್ಟಿ ಬಡದ್ ಬಿಡ್ರಿ. ನಾನು ಒಂದಿಷ್ಟು ಕರದ ಅವಲಕ್ಕಿ ಹಚ್ತೀನಿ. ಹಂಗೆ ಮಂಡಕ್ಕಿ ಒಂದು ಸ್ವಲ್ಪ ಮಾಡಿಬಿಡ್ತೀನಿ. ಸಾಕತ್ತಾಗ ಉಂಡೆ ಒಂದು ಸ್ವಲ್ಪ ಅದಾವು, ತೊಗೊಂಡು ಹೋದ್ರೆ ಆಗುತ್ತತ್ತಾಗ. ನಡಿ ಹಂಗಾರ ಕುಂತ್ರ, ಈಗ ಟೈಮ್ ಹೋಗ್ಬಿಡ್ತೈತಿ. ಲಗುನ ಮಾಡ್ಕೊಂಬಿಡ ನಡ್ರಿ. ನಡಿಗಬಿ, ನಾನು ಹಿಂಗೆ ದುಡ್ಡು ಕೊಡ್ತೀನಿ. ನಾ ಏನೇನು ಹೇಳೇನಲ್ಲ ಅದಿಷ್ಟು ತೊಗೊಂಬಂದ್ಬಿಡು. ಸರಿ ಅಕ್ಕ, ಅಲ್ಲೇ ಅಂಗಡಿಯಾಗ ಒಂದು ಚಲೋ ಕವರ್ ಇಸ್ಕೊಂಡು ಎಲ್ಲಾನು ಅದ್ರಾಗ ಹಾಕೊಂಡು ಪ್ಯಾಕ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ನಾಳೆ ಸೀದಾ ಒಯ್ಯಾಕ ಬರ್ತೈತಿ. ನಡಿ ಲಗುನ. ಖುಷಿ, ಏನು ಮಾಡಕುಂತಿ? ಓ ಮಮ್ಮಿನಾ? ಏನಿಲ್ಲ ಮಮ್ಮಿ, ಮೊಬೈಲಲ್ಲಿ ಡಿಸೈನ್ ಬಗ್ಗೆ ನೋಡ್ತಾ ಇದ್ದೆ.
ಓ ಹೌದಾ, ಏನು ಹೆಂಗೆ ಮಾಡಕ್ಕಂತಾರ ಅವರೆಲ್ಲ? ನೀ ಡಿಸೈನ್ ಹಾಕಿದ್ದೆಲ್ಲ ಅವ್ರು ಹೊಲಿಯೋದಕ್ಕೆ ಬರ್ತಾ ಇದ್ದೇನಾ? ಹಾಂ ಮಮ್ಮಿ, ಸ್ಲೋ ಆಗಿ ಕಲಿತಾ ಇದ್ದಾರೆ. ಇನ್ನೂ ಒಂದು ವಾರ ಬೇಕಂತ ಅನ್ಸುತ್ತೆ ಅವರಿಗೆ ಕಲಿಯೋದಕ್ಕೆ. ನಾನು ಹಾಕಿದ್ರಲ್ಲಿ ನಾನು ಹೆಂಗೆ ಡಿಸೈನ್ ಹಾಕಿರ್ತೀನಿ ಅದರಲ್ಲಿ ಒಂದು 60-70% ಕರೆಕ್ಟಾಗಿ ಬಂದಿರುತ್ತೆ. ಇನ್ನೊಂದು ಸ್ವಲ್ಪ ಬರಬೇಕು, ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಓ ಹೌದಾ, ಅಂತೂ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ಅವರಿಗೆ, ಏನಾದರೂ ಮಾಡಬೇಕಂತ ಇಂಟ್ರೆಸ್ಟ್ ಇದೆ. ಹಾಂ ಮಮ್ಮಿ, ಇಂಟ್ರೆಸ್ಟ್ ಇದೆ ಅವರಿಗೆ. ಆ್ಯಕ್ಚುಲಿ ಅವರು ಫ್ರೀ ಇದ್ದಿದ್ದರೆ ಒಂದು 3-4 ಡೇಸಲ್ಲಿ ಕಲಿತು ಬಿಡ್ತಿದ್ರು ಅಂತ ಅನಿಸುತ್ತೆ. ಅವ್ರದ್ದು ಇವಾಗ ಹೊಲದಲ್ಲಿ ಕೆಲಸ ಇದೆ ಅಂತಲ್ಲ, ಹಾಗಾಗಿ ಅದು ಹೊಲದಲ್ಲಿ ಕೆಲಸ, ಮನೆಯಿಂದ ಕೆಲಸ ಎಲ್ಲನೂ ನಿಭಾಯಿಸಿ ಆಮೇಲೆ ಟೈಮ್ ಸಿಕ್ಕಾಗ ಇದನ್ನು ಡಿಸೈನಿಂಗ್ ಎಲ್ಲ ಹೊಲಿತಾ ಇದ್ದಾರೆ ಅವರು. ಓ ಹೌದಾ, ಏನು ತರಕಾರಿ ಎಲ್ಲ ಹೆಂಗೆ ಬಂದಿದೆ ಅಂತ ಹೊಲದಲ್ಲಿ ಕೇಳಿದೆಯಾ? ಫೋನ್ ಹಚ್ಚಿದ್ದೇನೆ ನೇತ್ರಾಗ? ಹಾಂ ಮಮ್ಮಿ, ಫೋನ್ ಹಚ್ಚಿದ್ದೆ, ಮನೆಗೆ ರೀಚ್ ಆದ್ಲಂತೆ. ನಾಳೆ ಸ್ಯಾಟರ್ಡೆ ಸಂಡೇ, ನಾಳೆ ನಾಡಿದ್ದು 2 ದಿನ ಹೆಂಗೋ ಆಫೀಸಿಗೆ ರಜೆ ಇದೆಯಲ್ಲ, ಅದಕ್ಕೆ ಏನೋ ಹೊಲದಲ್ಲಿ ಬೆಳೆ ಎಲ್ಲ ಚೆನ್ನಾಗಿ ಬಂದಿದೆ ಅಂತೆ, ಕಸ ಒಂದು ಸ್ವಲ್ಪ ಜಾಸ್ತಿ ಬಂದಿದೆ ಅಂತೆ, ಅದಕ್ಕೆ ಕ್ಲೀನ್ ಮಾಡೋದಕ್ಕೆ ಹೋಗ್ತಾ ಇದ್ದಾರಂತೆ ನಾಳೆ ನಾಡಿದ್ದು. ಹೌದಾ, ನೇತ್ರಾನು ಹೋಗ್ತಾಳಂತ ಹೊಲಕ್ಕೆ? ಹ್ಞೂ ಮಮ್ಮಿ, ನೇತ್ರ ಅವ್ರ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರೂ ಹೋಗ್ತಾರಂತೆ. ಆಳು ಯಾರೂ ಸಿಕ್ಕಿಲ್ಲಂತೆ, ಅದಕ್ಕೋಸ್ಕರ ಇವರೇ ಅಷ್ಟು ಹೋಗಿ ಕಡೆ ಇದು ಏನದು ಕಸ ತಗೊಂಡು ಬರ್ತಾರಂತೆ. ನೇತ್ರ ಆಫೀಸಲ್ಲೂ ಕೆಲಸ ಮಾಡ್ತಾಳೆ, ಮನೆಯಲ್ಲೂ ಕೆಲಸ ಮಾಡ್ತಾಳೆ, ಮತ್ತು ಹೊಲದಲ್ಲೂ ಮಾಡ್ತಾಳಂತ. ಹಾಂ ಮಮ್ಮಿ, ಯಾವಾಗಲೂ ಖಾಲಿನೇ ಇರೋದಿಲ್ಲ ನೋಡ್ರಿ ಆಕೆ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾಳೆ. ಇವಾಗ ನೋಡ್ರಿ, ನಾಳೆ ನಾಡಿದ್ದು 2 ದಿನ ಫುಲ್ ಬ್ಯುಸಿ ಅಂತೆ. ಬೆಳಗ್ಗೆ ಬೇಗ 5 ಗಂಟೆ ಮನೆ ಬಿಡ್ತಾರಂತೆ, 6 ಗಂಟೆ ಅನ್ನಷ್ಟಿಗೆ ಹೊಲದಲ್ಲಿ ಇರ್ತಾರಂತೆ. ಈವ್ನಿಂಗ್ 6:30-7 ಗಂಟೆ ತನಕ ಹೊಲದಲ್ಲೇ ಕೆಲಸ ಮಾಡಿ ಆಮೇಲೆ ಮನೆಗೆ ಬರ್ತಾರಂತೆ. ಚಲೋ ಫ್ಯಾಮಿಲಿ ಇದೆ ಅವ್ರದ್ದು, ಎಲ್ಲರೂ ಎಷ್ಟು ಚೆನ್ನಾಗಿ ಒಗ್ಗಟ್ಟಿನಲ್ಲಿದ್ದಾರೆ ನೋಡು. ಖುಷಿ ಅನ್ಸುತ್ತೆ ಅವ್ರನ್ನ ನೋಡಿದರೆ. ಹ್ಞೂ ಮಮ್ಮಿ, ಬರೀ ಆ ಹಾಳಾದವಳನ್ನ ಹೊಗಳೋದೇ ಆಯ್ತು ನಮ್ಮ ಮನೆಯಲ್ಲಿ. ವೈನಿ, ಹೇಳೇನಾ, ಏನಾದರೂ ಬೇಕಿತ್ತಾ? ವೈನಿ, ನನ್ನ ಮಗಳದು ಮತ್ತು ಸಾಗರದ ಮದುವೆ ವಿಷಯದ ಬಗ್ಗೆ ಅಣ್ಣನ ಹತ್ರ ಮಾತಾಡ್ತೀನಿ ಅಂತಂದಿದ್ರಿ. ಓ ಅದು ಇನ್ನೂ ಇಲ್ಲ ನೈನಾ, ನಿಮ್ಮ ಅಣ್ಣ ಫುಲ್ ಬ್ಯುಸಿ ಇದ್ದಾರೆ, ಫ್ರೀನೇ ಇಲ್ಲ. ಅದು ಅಲ್ಲದೆ ಸಾಗರ್ಗೂ ಇನ್ನೂ ಈಗಲೇ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲಲ್ಲ, ಹಾಗಾಗಿ ನಾನು ಏನೂ ಡಿಸ್ಕಷನ್ ಮಾಡೋದಕ್ಕೆ ಹೋಗಿಲ್ಲ. ಏನು ವೈನಿ ನೀವು, ಅವರೇನು ಇನ್ನೂ ಸಣ್ಣ ಹುಡುಗರು, ಈ ಇಷ್ಟ ಇಲ್ಲ ಹಾಗೆ ಅಂತಾರೆ, ಹಾಗಂತ ನಾವು ದೊಡ್ಡವರಾಗಿ ಸುಮ್ಮನೆ ಇದ್ಬಿಟ್ರೆ ಹೇಗೆ? ನೀವು ಅಣ್ಣನ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರಿ ತಾನೆ, ನಾನು ಅದಕ್ಕೆ ಸುಮ್ಮನೆ ಅದೇ. ಇಲ್ಲಾಂದರೆ ಇವತ್ತು ಅಣ್ಣ ಬರಲಿ, ನಾನೇ ಮಾತಾಡ್ತೀನಿ. ನೋಡಿರಿ ವೈನಿ, ನೀವು ಬೇಕಾದರೆ ನಿಮ್ಮ ಅಣ್ಣನ ಹತ್ರ ಮಾತಾಡ್ಕೊರಿ. ಸಾಗರ್ ಈಗಲೇ ನಾ ಮದುವೆ ಆಗೋದಿಲ್ಲ, ಇನ್ನೊಂದು 2-3 ವರ್ಷ ನಂದು ವರ್ಕ್ ಇದೆ, ನಾ ಕೆಲಸ ಇನ್ನೂ ಏನಾದರೂ ಅಚೀವ್ ಮಾಡ್ಬೇಕಂತ ಇದ್ದೀನಿ, ನಂಗೆ ಈಗಲೇ ಮದುವೆ ಆಗಿದ್ವಿ ಎಲ್ಲ ಬೇಡ ಅಂತಂದಿದ್ದಾನೆ. ನೀವುಂಟು, ನಿಮ್ಮ ಅಣ್ಣ ಉಂಟು, ನಿಮ್ಮ ಅಳಿಯ ಉಂಟು, ಏನಾದರೂ ಮಾಡ್ಕೊರಿ, ನನಗೆ ಮಾತ್ರ ತಲೆ ತಿನ್ನಬೇಡಿ. ಹೌದು ಬಿಡ್ರಿ ವೈನಿ, ನನ್ನ ಮಗಳದು ಮದುವೆ ಬಗ್ಗೆ ಯಾವಾಗ ಮಾತಾಡಿದ್ರು ನೀವು ಹಿಂಗೆ ನಿಮಗೆ ಇಷ್ಟ ಇಲ್ಲ ಅನಿಸ್ತೈತಿ. ನಿಮ್ಮ ಕಡೆಯಲ್ಲರನ್ನ ಯಾರನ್ನಾದರೂ ನಿಮ್ಮ ಮಗಗೆ ಮದುವೆ ಮಾಡಿಸ್ಬೇಕಂತ ತಲೆಯಲ್ಲಿ ಇರ್ಬೋದು ನಿಮಗೆ. ನನ್ನ ಮಗಳನ್ನ ಈ ಮನೆಗೆ ಸೊಸಿ ಮಾಡೋದು ನಿಮ್ಗೆ ಇಷ್ಟ ಇಲ್ಲ ಅನಿಸ್ತೈತಿ. ನೋಡ್ರಿ ನೈನಾ, ನೀ ಹೀಗೆಲ್ಲ ಮಾತಾಡೋದು ಸರಿ ಅನಿಸೋದಿಲ್ಲ. ನಾನು ಸಾಗರ್ ಮದುವೆ ವಿಷಯದಲ್ಲಿ ಅವ್ನು ಯಾರು ಇಷ್ಟನೋ, ಅವ್ನು ಯಾರನ್ನ ಇಷ್ಟಪಡ್ತಾನೋ ನಾನು ಅಕ್ಕಿನೇ ಸೊಸೆಯಾಗಿ ಮಾಡ್ಕೊಳ್ಳೋದು. ಅದನ್ನು ಬಿಟ್ಟು ನನ್ನ ತಲೆಯಲ್ಲಿ ಆ ಹುಡುಗಿ ಈ ಹುಡುಗಿ ಅಂತ ಯಾರೂ ಇಲ್ಲ. ದಯವಿಟ್ಟು ನಿನ್ನ ಮಗಳ ಮದುವೆ ವಿಷಯದ ಬಗ್ಗೆ ನಿಮ್ಮ ಅಣ್ಣನ ಹತ್ರನೇ ಮಾತಾಡು, ಪದೇ ಪದೇ ಒಂದು ನನ್ನ ತಲೆ ತಿನ್ನಬೇಡ. ಏನು ಮಮ್ಮಿ, ಎದಕ್ಕೆ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಲ್ಲ? ಅಲ್ಲಿ ಹೊರಗಡೆ ಎಲ್ಲ ಕೇಳಿಸ್ತಾ ಇದೆ ನಿಮ್ಮ ವಾಯ್ಸ್. ಬಂದ್ಯಾ ಸಾಗರ್, ಚಲೋ ಟೈಮಿಗೆ ಬಂದಿ ನೋಡು. ನಿಮ್ಮ ಅತ್ತಿ ಆಕೆ ಮಗಳು ಸ್ಪಂದನ ಮತ್ತು ನಿನ್ನ ಮದುವೆ ವಿಷಯದ ಬಗ್ಗೆ ಮಾತಾಡಕುಂತಿದ್ದು. ನಿಮ್ಮ ಅತ್ತೆ ಇಲ್ಲೇ ಅದಾಳ, ನೀನು ಏನು ಹೇಳಬೇಕು ನೀನೇ ಹೇಳು. ನಾನೇನಾದರೂ ಹೇಳಿದ್ರೆ ನಾನೇ ನಿನಗೇನೋ ಚುಚ್ಚು ಕೊಟ್ಟಿನಿ ಅನ್ನೋಂಗೆ ಮಾತಾಡ್ತಾಳೆ ನಿಮ್ಮ ಅತ್ತಿ. ಅದಕ್ಕೆ ನಿನಗೆ ಯಾವಾಗ ಮದುವೆ ಆಗ್ಬೇಕಂತ ಅನಿಸ್ತೈತಿ, ಅದರಲ್ಲೂ ಸ್ಪಂದನನ ನೀನು ಯಾವಾಗ ಮದುವೆ ಆಗ್ತೀಯ ಅನ್ನೋದನ್ನು ನಿಮ್ಮ ಅತ್ತಿಗೆ ಇಲ್ಲೇ ಹೇಳ್ಬಿಡು. ನೋಡಯ್ಯನ, ನನ್ನ ಮಗನೂ ಇಲ್ಲೇ ಅದಾನ, ನೀನು ಇಲ್ಲೇ ಇದ್ದಿದ್ದಿ. ನಾನಂತೂ ಏನೂ ಹೇಳಿಲ್ಲ ನನ್ನ ಮಗಗೆ, ನೀನೇ ಡೈರೆಕ್ಟಾಗಿ ಕೇಳಿ ನೀನು ಅಳಿಯಾಗ. ಸಾಗರ್, ನೋಡಪ್ಪ, ನನ್ನ ಮಗಳು ನಿನ್ನ ಮೇಲೆ ಜೀವನ ಇಟ್ಬಿಟ್ಟಾಳ. ನಿನ್ನ ಮದುವೆ ಆದರೆ ನಿನ್ನನ್ನು ಮದುವೆ ಆಗೋದಂತ ಹಠ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಾಳಪ್ಪ. ಅದಕ್ಕೆ ಯಾವಾಗಾದ್ರೇನು ಮದುವೆ ಆಗೋದಲ್ಲ, ಇನ್ನು 2 ವರ್ಷ ಬಿಟ್ಟಾದ್ರೇನು, ಇನ್ನು 3 ವರ್ಷ ಬಿಟ್ಟಾದ್ರೇನು ನೀನು ಮದುವೆ ಆಗೋದು ನನ್ನ ಮಗಳ ಸ್ಪಂದನನ ಹೌದಿಲ್ಲ. ಮತ್ತು ಅದಕ್ಕೆ ಈಗ ಹೆಂಗೋ ಮುಹೂರ್ತ ಎಲ್ಲ ಚಲೋ ಬಂದಾವ, ಇನ್ನೊಂದು ತಿಂಗಳದಾಗ ಮದುವೆ ಮಾಡಿಬಿಟ್ರಾತು ಅಂತ ಅಂದ್ಕೊಂಡೀನಿ. ಮತ್ತು ನೀನು ಏನಂತೀಯಪ್ಪ? ನೋಡ್ರಿ ಅತ್ತೆ, ನನಗೆ ಈಗಲೇ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಅದರಲ್ಲೂ ನಾನು ಇವತ್ತು ಸ್ಪಂದನನ ಆ ದೃಷ್ಟಿಯಿಂದ ನೋಡೇ ಇಲ್ಲ. ಅಂದಮೇಲೆ ನನಗೆ ಪ್ಲೀಸ್ ಈಗಲೇ ಈ ಮದುವೆ ಬಗ್ಗೆ ಮಾತಾಡೋದಕ್ಕೆ ಹೋಗಬೇಡಿ. ಇನ್ನೂ 2-3 ವರ್ಷ ನಾನು ಮದುವೆ ಟಾಪಿಕ್ ಮನೆಯಲ್ಲಿ ಎತ್ತ ಹೋಗಿಲ್ಲ ಅಂತ ನನ್ನ ಮಮ್ಮಿ ಡ್ಯಾಡಿ ಎಲ್ರಿಗೂ ಸೀರಿಯಸ್ ಆಗಿ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಮಾಡಿದ್ದೀನಿ. ನೀವು ಮತ್ತೆ ಪದೇ ಪದೇ ಅದೇ ಟಾಪಿಕ್ ತೊಗೊಂಬಂದು ನನ್ನ ಹತ್ರ ಮಾತಾಡಬೇಡಿ. ಇದೇ ಕೊನೆ ಅತ್ತೆ, ಮತ್ತೆ ಈ ಟಾಪಿಕ್ ಬಗ್ಗೆ ನನ್ನ ಹತ್ರ ಮಾತಾಡಬೇಡಿ. ಮೊದಲೇ ಆಫೀಸಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ. ಆ ಟೆನ್ಷನಲ್ಲಿ ಏನೋ ಮನೆಗೆ ಹೋದ್ಮೇಲೆ ಆರಾಮಾಗಿ ರಿಲ್ಯಾಕ್ಸ್ ಆಗಿದ್ರೆ ಆಯಿತು ಅಂತ ಮನೆಗೆ ಬಂದಿರ್ತೀನಿ. ಮನೆಗೆ ಬಂದ ತಕ್ಷಣ ಈ ಥರ ಎಲ್ಲ ಟಾಪಿಕ್ ಮಾತಾಡಿ ನನಗಿನ್ನೂ ಟೆನ್ಷನ್ ಜಾಸ್ತಿ ಆಗೋಂಗೆ ಮಾಡಬೇಡಿ ಪ್ಲೀಸ್. ಮಮ್ಮಿ, ನಾನು ರೂಮಲ್ಲಿ ಇರ್ತೀನಿ, ನಂಗೆ ಅಲ್ಲೇ ಕಾಫಿ ತೊಗೊಂಡು ಬರ್ರಿ. ಬಾ ಖುಷಿ, ನಿಂಗೂ ಕಾಫಿ ಮಾಡಿಕೊಡ್ತೀನಿ ಕುಡಿಯಂತೆ ಅಂತ. ಸರಿ ಮಮ್ಮಿ. ಎಷ್ಟು ಸೊಕ್ಕು ಇವರಿಗೆ. 3 ಜನ ಒಳಗಡೆನೆ ಏನೋ ಮಾತಾಡ್ಕೊಂಡವ್ರು ಇವರು. ಗೊತ್ತು, ನನ್ನ ಮಗಳು ಈ ಮನೆಗೆ ಮದುವೆ ಆಗಿ ಬರೋದು ನಮ್ಮ ಅತ್ತಿಗೆಗಂತೂ ಮೊದಲೇ ಇಷ್ಟ ಇಲ್ಲ, ಆಮೇಲೆ ನಿಮ್ಮ ಸಾಗರ್ಗೂ ಇಷ್ಟ ಇಲ್ಲ. ನಿಜ ಅಂದರೆ ಸಾಗರ್ಗೆ ಇಷ್ಟ ಇರ್ತೈತಿ. ಈಕೆ ನಮ್ಮ ಅತ್ತಿಗಿನ ತಲೆಯಾಗಿ ಏನಾರು ತುಂಬಿರ್ತಾಳೆ. ಇಲ್ಲ, ನಾನು ಸುಮ್ಮನೆ ಇದ್ಬಿಟ್ರೆ ಈ ಆಸ್ತಿ ಎಲ್ಲ ಕಂಡೋರು ಪಾಲಿಗೆ ಆಗ್ಬಿಡ್ತೈತಿ. ಇಲ್ಲ, ನನ್ನ ಮಗಳ ಈ ಮನೆಗೆ ಸೊಸೆಯಾಗಿ ಬರಬೇಕು, ಆಕಿನ
ಈ ಮನೆಗೆಲ್ಲ ಒಡತಿ ಆಗಬೇಕು. ಆವಾಗ ಇಡೀ ಆಸ್ತಿ ಎಲ್ಲ ನನ್ನ ಮಗಳ ಕೈಯಾಗ ನನ್ನ ಕೈಯಾಗ ಬರ್ತೈತಿ. ಇಲ್ಲ, ನಮ್ಮ ಅಣ್ಣನ ಹತ್ರ ಇವತ್ತ ಮಾತಾಡ್ತೀನಿ.